ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಶೇಖ್ ಹಸೀನಾ ಅವರಿಗೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ICTBD ದೋಷಿ ಎಂದಿದೆ. ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಶೇಖ್ ಹಸೀನಾ ಮಾತ್ರವಲ್ಲದೆ ಅವರ ಆಪ್ತರಾದ ಮಾಜಿ ಗೃಹ ಸಚಿವ ಅಸಾದುಜ್ಜಮಾನ್ ಖಾನ್ ಕಮಲ್ ಹಾಗೂ ಮಾಜಿ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಚೌಧರಿ ಅಬ್ದುಲ್ಲಾ ಅಲ್ ಮಾಮೂನ್ ಅವರನ್ನು ಈ ಪ್ರಕರಣದಲ್ಲಿ ಕೋರ್ಟ್ ದೋಷಿ ಎಂದು ಉಲ್ಲೇಖಿಸಿ ತೀರ್ಪು ನೀಡಿದೆ ಎನ್ನುವಂಥದ್ದು. ಬಂಧುಗಳೇ, 2024ರ ಜುಲೈ ಹಾಗೂ ಆಗಸ್ಟ್ನಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ವಿದ್ಯಾರ್ಥಿ ದಂಗೆಯ ವೇಳೆ 1400 ಜನ ವಿದ್ಯಾರ್ಥಿಗಳು ಸಾವಿಗೆ ಕಾರಣವಾದ ಪ್ರಕರಣದಲ್ಲಿ ಬಾಂಗ್ಲಾದೇಶದ ಉಚ್ಚಾಟಿತ ಪ್ರಧಾನಿ ಏನಿದ್ದಾರೆ ಶೇಖ್ ಹಸೀನಾ ಅವರಿಗೆ ದೋಷಿ ಎಂದು ಅಲ್ಲಿನ ಢಾಕಾದ ವಿಶೇಷ ನ್ಯಾಯಮಂಡಳಿಯು ಘೋಷಿಸಿದ್ದು ಮರಣದಂಡನೆಯ ಶಿಕ್ಷೆಯನ್ನು ಕೂಡ ವಿಧಿಸಿರುವಂತಹದ್ದು. ಬಂಧುಗಳೇ, ವಿದ್ಯಾರ್ಥಿಗಳು ಮತ್ತು ನಾಗರಿಕರ ನೇತೃತ್ವದಲ್ಲಿ ವ್ಯಾಪಕ ದಂಗೆಗಳು ಎದ್ದಂತಹ ಸಂದರ್ಭದಲ್ಲಿ ಶೇಖ್ ಹಸೀನಾಗೆ ಭಾರತ ಆಶ್ರಯವನ್ನ ನೀಡಿತ್ತು ಎನ್ನುವಂತಹದ್ದು. ಈಗ ಬಾಂಗ್ಲಾದೇಶ ಅವರನ್ನು ಕಳಿಸಿಕೊಡಿ ಎನ್ನುವಂತಹ ನಿರ್ಣಯವನ್ನ ತೆಗೆದುಕೊಂಡಿದೆ. ಮತ್ತು ಇವರು ಯಾರು ಅಂತಂದ್ರೆ, ಈ ಶೇಖ್ ಹಸೀನಾ ಅವರಿಗೆ ಮತ್ತು ಭಾರತಕ್ಕೂ ಒಂದು ನಂಟಿದೆ, ಒಂದು ಬಹಳ ಬಾಂಧವ್ಯವಿದೆ. ಹಾಗಾಗಿ ಇವರಿಗೆ ಒಂದು ಆಶ್ರಯವನ್ನ ನೀಡಿತ್ತು, ಈಗ ಕಳಿಸಿಕೊಡಿ ಎನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ. ಶೇಖ್ ಹಸೀನಾ ನಾನು ತಪ್ಪು ಮಾಡಿಲ್ಲ, ಎಲ್ಲ ದೇವರಿಗೆ ಬಿಟ್ಟಿದ್ದು ಎನ್ನುವಂತಹ ವಿಚಾರ ಹೇಳ್ತಾ ಇದೆ. ಅಲ್ಲದೆ ಶೇಖ್ ಹಸೀನಾ ಅವರಿಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿಲ್ಲ, ಇದು ರಾಜಕೀಯ ಪ್ರೇರಿತ ಎಂದು ಹೇಳಲಾಗ್ತಾ ಇದೆ. ಭಾರತ ಶೇಖ್ ಹಸೀನಾ ಬಾಂಧವ್ಯ ಬಹಳಷ್ಟು ಇರುವಂತಹದ್ದು. ಭಾರತವು ಶೇಖ್ ಹಸೀನಾ ಅವರಿಗೆ ಏನು ಮಾತನಾಡಲು ಬಿಡದೆ ಏಕ ನಿರ್ಣಯ ಅಥವಾ ಏಕವಾದವನ್ನು ಮುಂದಿಟ್ಟುಕೊಂಡು ಶೇಖ್ ಹಸೀನಾಗೆ ಆಶ್ರಯ ನೀಡುತ್ತಾ ಭಾರತ ಅಥವಾ ಕಳಿಸಿಕೊಡುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇದರ ಹಿನ್ನೆಲೆ ಏನು ಬಂಧುಗಳೇ? ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳ್ತಾ ಹೋದರೆ, 2024ರ ಜುಲೈನಲ್ಲಿ ದೇಶದ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೆದ ಸರ್ಕಾರದ ವಿರುದ್ಧದ ಪ್ರತಿಭಟನೆಗಳನ್ನು ಇದೇ ಶೇಖ್ ಹಸೀನಾ ಅವರು ಆದೇಶ ನೀಡಿದ್ದರು ಎನ್ನಲಾಗ್ತಿದೆ. ಭದ್ರತಾ ಪಡೆಗೆ ಅತಿಯಾದ ಬಲ ಪ್ರಯೋಗಕ್ಕೆ ಸೂಚನೆ ನೀಡಿದ್ದರಿಂದ ಹಿಂಸಾಚಾರಗಳು ನಡೆದವು. ಈ ವೇಳೆ ಅನೇಕ ವಿದ್ಯಾರ್ಥಿಗಳು ನಾಗರಿಕರು ಪ್ರಾಣ ಬಿಟ್ಟರು. ಇದು ವಿಶ್ವವ್ಯಾಪಿ ಆಕ್ರೋಶಕ್ಕೆ ಕಾರಣವಾಯಿತು. ವಿಚಾರಣೆಯಲ್ಲೂ ಸಹ ಶೇಖ್ ಹಸೀನಾ ಅವರ ಪಾತ್ರ ಇರುವುದನ್ನು ತನಿಖಾಧಿಕಾರಿಗಳು ಬಯಲು ಮಾಡಿದ್ದಾರೆ ಎನ್ನುವಂತಹದ್ದು. ಮಾನವೀಯತೆ ವಿರುದ್ಧ ಅವರು ಮಾಡಿದ ಅಪರಾಧ ಸಾಬೀತಾಗಿರುವಂತಹದ್ದು. ವಿಚಾರಣೆ ಪೂರ್ಣಗೊಂಡಿದ್ದು ಇದೀಗ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಆದರೆ ಶೇಖ್ ಹಸೀನಾ ಅವರಿಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿಲ್ಲ, ಇದು ಏಕನಿರ್ಣಯ ಎನ್ನುವಂತಹದ್ದು. ಇದನ್ನು ಮುಂದಿಟ್ಟುಕೊಂಡು ಏನಾದರೂ ಭಾರತವು ಈ ಶೇಖ್ ಹಸೀನಾ ಅವರಿಗೆ ಏನು ಹಸ್ತಾಂತರ ಮಾಡುತ್ತಾ ಅಥವಾ ಇವರಿಗೆ ಆಶ್ರಯವನ್ನು ನೀಡುತ್ತಾ ಅಥವಾ ಕಳಿಸಿಕೊಡುತ್ತಾ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಬಂಧುಗಳಿಗೆ ನಿಮ್ಮ ಏನನ್ನಿಸ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.